ನಿನ್ನ ಜೊತೆಯಲಿ ಜೊತೆಯಲಿ ಬೇಗ ಬನ್ನಿ, ಟೈಮ್ ಆಯ್ತು, ಇಲ್ಲಾಂದ್ರೆ ಡಾಕ್ಟರ್ ಸಿಗಲ್ಲ. ಹೇಳ್ದೆ ಅಲ್ವಾ ನಾನು ಎಲ್ಲಿಗೂ ಬರಲ್ಲ ಅಂತ. ಬೇಕಾದ್ರೆ ಮೊದಲು ಅಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ವಾ, ಆಮೇಲೆ ನಾವು ಹೋಗೋಣ. ಇದಕ್ಕೆ ಮೇಲೆ ಇದು ವಿಷಯಕ್ಕೆ ಚರ್ಚೆ ಬೇಡ ಪ್ಲೀಸ್, ನನಗೋಸ್ಕರ. ಓ, ಹೆಂಗೆ ಸಿಗಾಕಿಸ್ತಿದ್ದೀರಾ ಗೊತ್ತಾ ನೀವು? ಆಯಿತು, ಆರಾಮಾಗಿ ರೆಸ್ಟ್ ತಗೋತಾರಿ, ನಾನು ಬರ್ತೀನಿ. ಮಾಮ್ ನಡಿ, ಅದೆಲ್ಲ ಬಿಟ್ಟು ಬರಬೇಕೋ ಬಿಟ್ಟು ಬರ್ತೀನಿ. ನಾನು ಕರೆದಾಗ ನಿನಗೆ ಬರೋಕ್ಕೆ ಮನಸ್ಸಿರ್ಲಿಲ್ಲ. ಈಗ ಅವಳು ಹೇಳಿದ ತಕ್ಷಣ ಅಮ್ಮನ ಮೇಲೆ ಪ್ರೀತಿ ಉಕ್ಕೆ ಹರಿದು ಬಿಡ್ತಾ? ಯಪ್ಪ, ಯಾಕಿಬ್ರು ಹಿಂಗೆ ಆಡ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದೀರಾ? ಮಾಮ್, ಈಗ ನೀನು ಬೇರೆ ಹೊಸರಾಗ ಶುರು ಮಾಡಬೇಡ ಮಾಮ್, ಬಾ ಸುಮ್ಮನೆ. ಬರೋದಿಲ್ಲ ಕಡೋ, ನಂಗೆ ಫಂಕ್ಷನ್ಗೆ ಹೋಗೋಕ್ಕೆ ಮನಸ್ಸಿಲ್ಲ. ಬೇಕಿದ್ರೆ ಅವಳನ್ನೇ ಕರ್ಕೊಂಡು ಹೋಗು, ಅಥವಾ ನಿಂಗೆ ಹೇಗೆ ಮನಸ್ಸು ಬರುತ್ತೋ ಹಾಗೆ ಮಾಡ್ಕೊ, ಹೋಗು. ಹಂಗಲ್ಲ ಮಾಮ್, ಪ್ಲೀಸ್ ಅರ್ಥ ಮಾಡ್ಕೊ, ಸಿಟ್ಕೋಬೇಡ. ನಾನು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ನನಗೆಲ್ಲಿಗೂ ಹೋಗಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ನಲ್ಲ. ಹಾಗೂ ಬೇಕಿದ್ರೆ ಮೊದಲು ಅವಳನ್ನ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡು ಬೇಗ ಬಾ, ಆಮೇಲೆ ನನ್ನನ್ನು ಡ್ರಾಪ್ ಮಾಡು. ನಾನು ಕಾಯ್ತಾ ಇರ್ತೀನಿ, ಸರಿನಾ? ಹೋಗು, ಹೊರಡೋ. ಆಯಿತು, ಓಕೆ ರೀ ಸೀನಿಯರ್, ನೀವು ಏನಾದರೂ ಬೇರೆ ರಾಗ ತೆಗೆದ್ರೆ ಇಬ್ರು ಕರ್ಕೊಂಡೋಗಿ ಮೇಲಿಂದ ತಳ್ಳಿಬಿಡ್ತೀನಿ. ಒಂದು ಮಾತಾಡದೆ ಜೊತೆ ಸುಮ್ಮನೆ ಬನ್ನಿ, ಬನ್ರಿ. ಅವಳು ಬರಲ್ಲ ಅಂತಂದ್ರು ಬಲವಂತ ಮಾಡಿ ಕರ್ಕೊಂಡು ಹೋಗೋ ಮಗ ಅಮ್ಮ ಬರಲ್ಲ ಅಂತ ಕೂಡಲೇ ಆಯ್ತು ಮನೇಲಿರುವಂತ ಹೊರಟೇ ಬಿಟ್ಟ. ಹೆಂಡತಿ ತುಟಿ ಹಂಚಿ ನಗು ನೋಡಿದ್ಮೇಲೆ ಅಮ್ಮನ ಕಣ್ಣಂಚಿ ನೀರು ಕಾಣೋದೇ ಇಲ್ಲ ಈ ಮಕ್ಕಳಿಗೆ. ಹೋದ ನನ್ನ ಮಗ, ನನ್ನ ಕೈ ಬಿಟ್ಟು ಹೊರಟೇ ಹೋದ. ಏನಾದ್ರೂ ಮಾತಾಡ್ರೆ, ಈಗ ನಾವು ಅಂದ್ಕೊಂಡಂಗೆ ಆಯ್ತಲ್ಲ. ಹಾಗಾಗ್ಬಾರ್ದಿತ್ತು. ನಾವು ಬಂದಿದ್ದಕ್ಕೆ ಅಮ್ಮ ಇವಾಗ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಗೊತ್ತಾ? ಬೇಜಾರು ಯಾಕೆ ಮಾಡ್ಕೋಬೇಕು? ನಾವೇನು ತಪ್ಪು ಕೆಲ್ಸಕ್ಕೆ ಹೊರಟಿದ್ದೀವಿ? ನಿಮ್ಮನ್ನ ಹಾಸ್ಪಿಟಲ್ಗೆ ತೋರ್ಸೋದಕ್ಕೆ ತಾನೆ. ಅದೊಂದು ಸಣ್ಣ ವಿಷಯ ಇಟ್ಕೊಂಡು ಅಮ್ಮ ಹೆಂಗೆಲ್ಲ ಮಾತಾಡಿದ್ರು ನೋಡಿ. ಅವ್ರೇನ್ ತಪ್ಪು ಮಾತಾಡಿಲ್ಲ, ಅನ್ಸಿದ್ದನ್ನ ಹೇಳಿದಾರಷ್ಟೇ. ರೀ ಸುಮ್ಮನಿರ್ರೆ, ನೀವು ನಮ್ಮಮ್ಮನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಆದ್ರೂ ಅವ್ರು ಯಾವತ್ತೂ ಹಿಂಗೆ ಆಡ್ದವ್ರಲ್ಲ. ಪ್ರತಿ ನಿಮಿಷ ನಗ್ನಾಗ ಆಡ್ಕೊಂಡು ಖುಷಿಯಿಂದ ಇದ್ದವ್ರು. ದಿನಕ್ಕೆ ನನಗೆ 10 ಸಲ ಮುದ್ದು ಮಾಡ್ತಾ ಇದ್ರು. ಮಾತಿಗೆ ಮುಂಚೆ ಚಿನ್ನು, ಪುಟ್ಟು, ಬಂಗಾರಿ ಅಂತೆಲ್ಲ ಕರಿತಾ ಇದ್ರು. ಇತ್ತೀಚೆಗೆ ಆ ಪದಗಳೇ ಮಾತಾಡ್ತಿಲ್ಲ. ನಮ್ಮಪ್ಪ ಏನಾದ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ರೇಗಿದ್ರೆ ನಮ್ಮ ಉಪವಾಸ ಇರ್ತಾ ಇದ್ರು. ಆದ್ರೆ ಈಗ ನಮ್ಮಮ್ಮನೇ ನನಗೆ ಬೈಯಕ್ಕೆ ಶುರು ಮಾಡಿದ್ದಾರೆ. ಸಣ್ಣ ವಿಷಯಕ್ಕೂ ಸಿಟ್ಕೋತಾರೆ. ನಿಮ್ಮ ವಿಷಯದಲ್ಲಂತೂ ಮಾತಿಗೆ ಮುಂಚೆನೆ ರೇಗ್ತಾರೆ, ಚುಚ್ಚು ಮಾತಾಡ್ತಾರೆ. ಕೇರ್ ಮಾಡಲಿಲ್ಲ ಅಂದ್ರೆ ಕಣ್ಣೀರು ಹಾಕ್ತಾರೆ. ಒಳ್ಳೆ ಕನ್ನಡ ಸೀರಿಯಲ್ ಕೇಡಿ ಥರ ಆಡ್ತಿದ್ದಾರೆ. ನೋಡು, ಇದೇ ಆಗಲ್ಲ ಅನ್ನೋದು. ಮಗ ಅನ್ನಿಸ್ಕೊಂಡು ನೀನೇ ನಿಮ್ಮ ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ಯಲ್ಲೋ. ನಾನು ಹಂಗೆ ರೀ, ತಪ್ಪು ಮಾಡಿದ್ದು ಯಾರೇ ಆಗಲಿ ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ. ಒಟ್ಟಿನಲ್ಲಿ ನಮ್ಮ ಮದುವೆ ಆದ್ಮೇಲೆ ನಮ್ಮಮ್ಮ ಮಾಡ್ತಿರೋದು ಒಂದೂ ಸರಿ ಇಲ್ಲ. ನಿಮ್ಮ ವಿಷಯದಲ್ಲಿ ಯಾಕೆ ಹಂಗೆ ಆಡ್ತಾರೋ ಒಂದೂ ಅರ್ಥ ಆಗ್ತಿಲ್ಲ. ನಮ್ಮ ಮಾಡ್ತಿರೋದು ತಪ್ಪು ರೀ, ಬಟ್ ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಮತ್ತೆ ಹೀಗೆ ಆಡ್ತಿದ್ಯಾ? ಹೆಂಡತಿ ಹತ್ರ ಅಮ್ಮನ ವಿಷಯನ ಯಾವತ್ತೂ ಮಾತಾಡಬಾರ್ದು, ಅದು ತಪ್ಪಾಗುತ್ತೆ ಕಣೋ. ತಪ್ಪೆ ಅಂತಂದ್ರೆ ಅವ್ರು ಆಡಿದ್ದನ್ನು ಹೇಳ್ದೆ ಅಷ್ಟೇ. ಅದೇನಾದ್ರೂ ಇರ್ಲಿ, ಅವ್ರು ನಿನ್ ಹೆತ್ತ ತಾಯಿ.
ಮೇಲಿನ ಪ್ರೀತಿಗೆ ಒಂಚೂರು ಪೊಸೆಸಿವ್ ಆಗ್ತಾರೆ. ಹಾಗಂತ ಹೆಂಡತಿ ಎದುರಿಗೆ ಅಮ್ಮನ ಮರ್ಯಾದೆ ತೆಗೆಯೋದು ತುಂಬ ದೊಡ್ಡ ತಪ್ಪು. ಅಮ್ಮ ಏನೇ ಮಾಡಲಿ ಹೆಂಡತಿ ಎದುರಿಗೆ ಅಮ್ಮನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಮತ್ತೆ ಇನ್ನೇನ್ರಿ ಮಾಡ್ಬೇಕಿತ್ತು? ಇವತ್ತಿಂದ ನೋಡಿ, ನಿಮ್ಮ ಜೊತೆ ಬಂದರೆ ಅಮ್ಮಂಗೆ ಬೇಜಾರು, ಅಮ್ಮನ ಜೊತೆ ಬಂದರೆ ನಿಮಗೆ ಬೇಜಾರು. ಬಟ್ ನನ್ನ ಅಗತ್ಯ ಜಾಸ್ತಿ ಇದ್ದಿದ್ದು ನಿಮಗೆ ತಾನೇ. ಎಂಥದ್ದು ಇಲ್ಲ, ನಾನು ಹೇಗೆ ಇದ್ರೂ ಹೊಂದ್ಕೊಂಡು ಹೋಗ್ತೀನಿ. ಆದರೆ ನೀನು ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಅಮ್ಮಂಗೆ ಕೊಡಬೇಕು. ಅಮ್ಮನ್ನ ಸಂತೋಷ ಪಡಿಸ್ಬಿಟ್ಟೆ ನನ್ನ ಕಡೆ ಬರಬೇಕು. ಏನೋಪ್ಪ ಒಂದು ಗೊತ್ತಾಗ್ತಿಲ್ಲ. ಅವ್ರವ್ರ ಪ್ಲೇಸ್ ಅವ್ರವ್ರಿಗಿರುತ್ತೆ. ನನ್ನ ಲೈಫಲ್ಲಿ ಹಾಗಾಗಿ ಕನ್ಫ್ಯೂಷನೇ ಇರಲ್ಲ, ಹ್ಯಾಪಿಯಾಗಿರ್ಬೋದು ಅಂದ್ಕೊಂಡೆ. ಬಟ್ ಆದರೆ ಈಗ ಯಾಕೆ ಇರಲ್ಲ? ವಿಷಯ ಇಷ್ಟೇ ಕಣೋ, ನಿನ್ನ ಲೈಫಲ್ಲಿ ಎಲ್ರೂ ದೂರ ದೂರ ಇಟ್ಟು ಇಷ್ಟಪಡ್ತಿದ್ದೆ. ಆದರೆ ಈಗ ನಾನು ಅಮ್ಮ ಒಂದೇ ಮನೇಲಿದ್ದೀವಿ. ಒಬ್ರನ್ನ ಮುಂದಿಟ್ಕೊಂಡೆ ನೀನು ಇನ್ನೊಬ್ರನ್ನ ಪ್ರೀತಿಸ್ಬೇಕು. ಆಗಲೇ ಇಂಥ ಸಮಸ್ಯೆ ಬರೋದು. ಹಲೋ, ಹಾಂ ಅಂಕಲ್ ಹೇಳಿ. ಇನ್ನು 5 ನಿಮಿಷದಲ್ಲಿ ಇರ್ತೇವೆ. ವಾಟ್ ಅಂಕಲ್, ಇಲ್ಲೇ ಬಂದ್ಬಿಟ್ವಲ್ಲ ಅಂಕಲ್. ನೋ ಪ್ರಾಬ್ಲಮ್ ಅಂಕಲ್. ಹೇ, ಇಟ್ಸ್ ಓಕೆ ಅಂಕಲ್. ಸರಿ, ಬಾಯ್. ಏನಂತೆ? ಡಾಕ್ಟರ್ ಅಂಕಲ್ ಯಾವುದೋ ಎಮರ್ಜೆನ್ಸಿ ಕೆಲಸ ಅಂತ ಆಚೆ ಹೊರಟ್ಬಿಟ್ಟಿದಾರಂತೆ. ನಾಳೆ ಸಿಗ್ತೀನಿ, ಇಲ್ಲ ಫೋನಲ್ಲೇ ಮೆಡಿಸಿನ್ ಹೇಳ್ತೀನಿ ಅಂತಿದ್ದಾರೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ನಡಿ ಮನೆಗೆ, ಅಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ. ಇರ್ರಿ, ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಹೇಳ್ರಿ ರಿಪೋರ್ಟ್ರ್, ಎಲ್ಲಿದ್ದೀರಾ? ಸರ್, ನಾನಿಲ್ಲೇ ನಾಗರಬಾವಿ ಹತ್ರ ಇದ್ದೀನಿ, ಫ್ರೀನೂ ಇದ್ದೀನಿ. ಸಿಗ್ತೀರಾ ಸರ್? ಅದಕ್ಕೆ ತಾನು ನಾನು ಕಾಯ್ತಿರೋದು. ನನ್ನ ಗಾಡಿ ಕೆಟ್ಟೋಗಿ ಸರ್ವಿಸಿಗೆ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ನೀವೇ ಇಲ್ಲಿ ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಬರ್ತೀರಾ? ಓ ಸರ್, ನಾವು ಇಲ್ಲೇ ಫ್ಲೈಓವರ್ ಮೇಲೆ ಇದ್ದೀವಿ. ಒಂದೇ ಒಂದು ನಿಮಿಷ ಬಂದೆ ರೀ ಸೀನಿಯರ್. ಒಂದೇ ಒಂದು ನಿಮಿಷ ಬರ್ತೀನಿ. ನಿಮ್ಗೊಂದು ಶಾಕಿಂಗ್ ಸರ್ಪ್ರೈಸ್ ಇದೆ. ಹೇಳಿ ಅಮ್ಮ. ಎಲ್ಲಿದ್ದೀರಾ? ಹೋಗಿದ್ರ ಆಸ್ಪತ್ರೆಗೆ? ಇಲ್ಲ ಅಮ್ಮ, ಡಾಕ್ಟ್ರಿಗೇನೋ ಎಮರ್ಜೆನ್ಸಿ ಅಂತ ಆಚೆ ಹೋದ್ರು. ನಾವಿಲ್ಲೇ ನಾಗರಬಾವಿಲಿ ಇದ್ದೀವಮ್ಮ. ನನಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ. ನಿಜ ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು. ನಿಂಗೆ ನಿಜವಾಗ್ಲೂ ತಲೆನೋವು ಇತ್ತೋ ಇಲ್ವೋ? ಇರಲಿಲ್ಲ ಅಮ್ಮ. ಮತ್ತೆ ನನ್ನ ಮಗನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಸುಳ್ಳಲ್ಲ ಅಮ್ಮ, ಅವನು ಇದ್ದಕ್ಕಿದ್ದ ಹಾಗೆ ಬಂದು ಏನೋ ಕೇಳ್ದ. ಆಗ ನಾನು ಸಡನ್ನಾಗಿ ಕತೆ ಕಟ್ಟಿ ಹೇಳ್ಬಿಟ್ಟ ಅಲ್ವಾ? ಈ ನಿನ್ನ ಕಾಗೆ ಗುಬ್ಬಿ ಕತೆನೆಲ್ಲ ನಾನು ನಂಬೇಕಾ? ನಿಜನ ಹೇಳ್ತಾ ಇದ್ದೀನಮ್ಮ. ನಿಮ್ಮ ನಿಜ ಏನು ಅಂತ ನನಗೆ ಗೊತ್ತಿಲ್ವಮ್ಮ? ಇಬ್ಬರಿಗೂ ಆಚೆ ಸುತ್ತಾಡೋ ಚಪ್ಪಲ. ಪದೇ ಪದೇ ಹೋದ್ರೆ ಈ ಮುದುಕಿ ಕೇಳ್ತಾಳಲ್ವಾ? ಅದಕ್ಕೆ ನೀನು ನನಗೆ ರೋಗ ಇದೆ ಅಂತ ಹೇಳ್ತೀನಿ, ನೀನು ಆಚೆ ಕರ್ಕೊಂಡು ಹೋಗು ಅಂತ ನನ್ನ ಮಗನಿಗೆ ಹೇಳ್ಕೊಟ್ಟಿರ್ತೀಯ. ಹೆಂಡತಿ ದಾಸ ಅಲ್ವಾ ಅವನು? ತಲೆ ಆಡಿಸ್ಬಿಟ್ಟಿರ್ತಾನೆ, ಅದೇ ತಾನೇ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ. ನಾನು ಬಿಡಮ್ಮ, ನಿನ್ನ ವಿವರಣೆ ನನಗೆ ಬೇಕಾಗಿಲ್ಲ. ನನ್ನ ಕಣ್ಮುಂದೆನೆ ನನ್ನ ಮಗ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ನನ್ನನ್ನು ಒಂಟಿ ಮಾಡ್ತಾನೆ ಅಂತಂದ್ರೆ ಈ ತಾಯಿ ಸಂಕಟ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಮ್ಮ ಪ್ಲೀಸ್, ಹಿಂಗೆಲ್ಲ ಮಾತಾಡಬೇಡಿ. ನಂದೇ ತಪ್ಪಾಯ್ತು. ಮಾತಾಡಬೇಡ ಅನ್ನಲ್ಲ. ನನ್ನ ಪಾಪನ, ನನ್ನ ಪುಟಾಣಿನ ನನ್ನಿಂದ ಕಿತ್ಕೊಂಡು ನನಗೆ ನೋವು ಕೊಟ್ಟು ನೀನು ಸಂತೋಷ ಪಡ್ತಿದೆಯಲ್ಲ, ನಾನು ನೋಡ್ತೀನಿ ಆ ಸಂತೋಷ ಎಷ್ಟು ದಿನ ಉಳಿಯತ್ತೆ ಅಂತ. ಒಂದಲ್ಲ ಒಂದಿನ ನಿನಗೂ ಈ ಪರಿಸ್ಥಿತಿ ಬರುತ್ತೆ.
ನೀನು ನನ್ನ ಹಾಗೆ ದುಃಖ ಪಡ್ತೀಯ, ಕಣ್ಣೀರ್ ಹಾಕ್ತೀಯ. ಆಗ ಗೊತ್ತಾಗುತ್ತೆ ನಿನ್ಗೆ ಈ ತಾಯಿ ಸಂಕಟ ಏನು ಅಂತ. ಅಮ್ಮ ಪ್ಲೀಸ್ ಹೀಗೆಲ್ಲ ನೊಂದ್ಕೋಬೇಡಿ. ಯಾಕೆ ಹೀಗೆ ಶಾಪ ಹಾಕ್ತಾ ಇದ್ದೀರಾ? ಹುಟ್ಟೂರಿಗೆ ನನ್ ಮಗ ನನಗಿಂತ ಜಾಸ್ತಿ ನಿನಗ್ ಬೆಲೆ ಕೊಡ್ತಿದ್ದಾನಲ್ಲ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಇಷ್ಟೊಂದು ಫೀಲ್ ಮಾಡ್ಕೋತೀರಾ ಅಂದ್ರೆ ನಾವು ಈಗಲೇ ಮನೆಗೆ ಬರ್ತೀವಿ. ಆದ್ರೆ ಒಂದಂತೂ ಸತ್ಯ, ನಾನು ಯಾವತ್ತೂ ನಿಮ್ಮ ಮಗನ್ನ ಹಾಯ್ ಸರ್. ಏನ್ ಸರ್ ಇದು? ಸುತ್ತ ಪ್ರಳಯನೇ ಆಗ್ತಾ ಇಲ್ಲ. ಯಾಕೆ? ಮೀಡಿಯಾದವರು ಪಾಲಿಟಿಕ್ಸ್ ಒಟ್ಟಿಗೆ ಸೇರಿದೀವಲ್ಲ. ಎಸ್ಪೆಷಲಿ ನಾವಿಬ್ಬರು ಸೇರಿದ್ಮೇಲಂತೂ ಪ್ರಳಯ ಆಗಲೇಬೇಕು. ಬಟ್ ಅದಕ್ಕಿನ್ನೂ ಟೈಮ್ ಇದೆ ಬೈ. ಬಿಕಾಸ್ ನಾವು ಹತ್ತಬೇಕಾಗಿರೋ ಮೆಟ್ಲುಗಳಿನ್ನೂ ತುಂಬ ಇದೆ. ಒಂದೊಂದೇ ಸುದ್ದಿ ಗೊತ್ತಾಗ್ತಾ ಆಗ್ತಾ ತುಂಬ ಟೆನ್ಷನ್ ಆಗ್ತಾ ಇದೆ. ಏನು ಸುದ್ದಿ ಸರ್? ನಾನು ನಿಯತ್ತು ಪ್ರಾಮಾಣಿಕತೆ ಇಟ್ಕೊಂಡೆ ಎಲೆಕ್ಷನ್ನ ಫೈಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಪೋಸಿಷನ್ ಪಾರ್ಟಿ ಅವರಾಗಲೇ ಕಾಂಚಾಣ ಪ್ರಯೋಗ ಶುರು ಮಾಡಿದ್ದಾರೆ. ಈಗಾಗಲೇ ಇಟ್ಟಿದ್ದ ಬ್ಲ್ಯಾಕ್ ಮನಿ ಎಲ್ಲ ಹೊರಗಡೆ ತೆಗೆಸಿದ್ದಾರೆ. ಪ್ರತಿಯೊಂದು ಮನೆಗೂ ಹೆಂಡ, ಬಟ್ಟೆ, ಸೀರೆ ಅಂತೆಲ್ಲ ಹಂಚ್ತಾ ಇದ್ದಾರೆ. ದುಡ್ಡನ್ನು ನೀರು ಥರ ಖರ್ಚು ಮಾಡ್ತಾ ಇದ್ದಾರೆ. ಜನಗಳನ್ನಂತೂ ಸೆಂಟಿಮೆಂಟಲ್ ಆಗಿ, ಎಮೋಷನಲ್ ಆಗಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಅಂತ ಮಾಡ್ಕೊಳ್ಳಿ ಬಿಡಿ ಸರ್, ಜನ ಏನು ದಡ್ರಲ್ಲ. ಅವ್ರ ಹತ್ರ ಬರೋದನ್ನೆಲ್ಲ ತಗೋತಾರೆ. ಆಮೇಲೆ ಓಟ್ ಹಾಕ್ಬೇಕಾದ್ರೆ ಒಳ್ಳೆ ವ್ಯಕ್ತಿ ನೋಡ್ಕೊಂಡೆ ಓಟ್ ಹಾಕೋದು. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು ಬೈ. ಜನಗಳಿಗೆ ಸೀರೆ, ದುಡ್ಡು ಅಂತ ಕೊಡೋರು ದಡ್ರಲ್ಲ. ನಮಗೆ ಓಟ್ ಹಾಕಬೇಕು ಅಂತ ಹೇಳಿ ಮನೆದವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ. ಜನ ಯಾರಿಗೆ ಹೆದರ್ಕೊಳ್ಳಿಲ್ಲ ಅಂದರೂ ದೇವ್ರಿಗೆ ಹೆದರ್ಕೊಂಡೇ ಹೆದರ್ಕೋತಾರೆ. ಸೊ ಅಷ್ಟು ಓಟ್ಗಳು ಅವ್ರ ಕಡೆನೇ ಹರಿದು ಹೋಗ್ತವೆ. ಈ ದುಡ್ಡಿನ ಮುಂದೆ ಎಲ್ಲಿ ನಮ್ಮ ನಿಯತ್ತು, ಪ್ರಾಮಾಣಿಕತೆ ಎಲ್ಲ ಕೊಚ್ಚೋಗತ್ತೋ ಅಂತ ಹೆದರಿಕೆ ಆಗ್ತಾ ಇದೆ ರೀ ಅಭಯ್. ಅಲ್ಲ ಸರ್, ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಓಟ್ ಹಾಕಿ ಅಂದರೆ ಎಷ್ಟು ಜನ ತಾನೇ ಮಾಡ್ತಾರೆ? ಏನೊಂದು 20% ಜನ ಅಷ್ಟು ಇನ್ನೋಸೆಂಟ್ ಆಗಿರ್ಬೋದು. ಬಟ್ ಮಿಗ್ದವರೆಲ್ಲ ಯೋಚನೆ ಮಾಡಿ ಓಟ್ ಹಾಕ್ತಾರೆ ತಾನೆ. ಇರ್ಬೋದು, ಆದರೆ ನಾನು ಯಾರಂತಾನೆ ಜನಗಳಿಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಬೇರೆ ಪಕ್ಷದವ್ರು ನೋಡಿದ್ರೆ ರಾಶಿ ರಾಶಿ ಹಣ ಖರ್ಚು ಮಾಡೋ ಪ್ರಚಾರ ಮಾಡ್ತಿದ್ದಾರೆ, ಕ್ಯಾನ್ವಾಸ್ ಮಾಡ್ತಿದ್ದಾರೆ. ಬೀದಿ ಬೀದಿಗಳಲ್ಲಿ ಕಟೌಟು, ಸಾವಿರಾರು ಜನ ಕಾರ್ಯಕರ್ತರು, ಹೋರ್ಡಿಂಗ್ಸು. ನನ್ನ ಹತ್ರ ಇರೋ ಹಣದಲ್ಲಿ ಅವ್ರು ಮಾಡ್ತಿರೋ 10% ಪ್ರಚಾರ ಮಾಡೋಕ್ಕಾಗಲ್ಲ ಅಭಯ್. ದುಡ್ಡಿಲ್ದೆ ನಾ ಜನಗಳಿಗೆ ಪ್ರಚಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಸರ್? ನಾನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಹ್ಞೂ ಸರ್, ಬೇರೆಯವ್ರಿಗೆಲ್ಲ ದುಡ್ಡಿನ ಸಪೋರ್ಟ್ ಇದ್ದರೆ ನಿಮಗೆ ಮೀಡಿಯಾ ಸಪೋರ್ಟ್ ಇದೆ. ಮೀಡಿಯಾ ಪವರ್ ಮುಂದೆ ದುಡ್ಡಿನ ಪವರ್ ತುಂಬ ಕಡಿಮೆ ಸರ್. ನೀವು ನೋಡ್ತಾ ಇರಿ ಸರ್, ಇನ್ಮೇಲೆ ನಮ್ಮ ಚಾನಲಲ್ಲಿ ದಿನಕ್ಕೆ 10 ಸಲನಾದ್ರು ನಿಮ್ಮ ಸುದ್ದಿ ಪ್ರಚಾರ ಆಗಬೇಕು, ನಿಮ್ಮ ಸುದ್ದಿ ಟೆಲಿಕಾಸ್ಟ್ ಆಗಬೇಕು. ನೀವು ಎಂಥವರು, ಎಷ್ಟು ಪ್ರಾಮಾಣಿಕರು, ಎಂಥ ಗ್ರೇಟ್ ವ್ಯಕ್ತಿ ಅನ್ನೋದನ್ನು ಮನೆ ಮನೆಗೂ ಸುದ್ದಿ ಮಾಡಿಸಿ ನಾನು ಹೇಳಿಸ್ತೀನಿ ಸರ್. ನಮ್ಮ ಚಾನಲ್ ಹೆಡ್ಗೆ ಮೊದಲೇ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಇಡೀ ಚಾನಲ್ ಫೋಕಸ್ನ ನಿಮ್ಮ ಕಡೆಗೆ ತಿರುಗಿಸ್ಬಿಡ್ತೀನಿ. ಆಮೇಲೆ ಪ್ರತಿಯೊಬ್ಬರು ಮನೆ ಟಿ ವಿಲೂ ನಿಮ್ಮದೇ ಸುದ್ದಿ ಬರಬೇಕು, ಪ್ರತಿಯೊಬ್ಬರು ಬಾಯಲ್ಲೂ ನಿಮ್ಮದೇ ಹೆಸರು ಓಡಾಡಬೇಕು. ಹಾಗೆ ಮಾಡ್ತೀನಿ. ಅದು ಒಂದಂತೂ ಸತ್ಯ ಸರ್. ಇನ್ನೊಂದು ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಈ ಸಲ ಎಲೆಕ್ಷನಲ್ಲಿ ನಿಮ್ಮ ಪಾರ್ಟಿ ಗೆದ್ದು ನೀವು CM ಸೀಟಲ್ಲಿ ಕೂರೋವರೆಗೂ ನಾನು ವಿಶ್ರಾಂತಿ ತೊಗೊಳ್ಳಲ್ಲ. ಆ್ಯಂಡ್ ಇಟ್ಸ್ ಮೈ ಪ್ರಾಮಿಸ್. ಈಗ ತಪ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಸರ್. ನೀವು CM ಆದ್ಮೇಲೆ ತಪ್ಕೋತಿರಲ್ಲ, ಆ ಖುಷಿ, ಆ ಥ್ರಿಲ್ಲೇ ಬೇರೆ. ನೋ ವರ್ಡ್ಸ್ ಟು ಸೇ ಮ್ಯಾನ್. ನೀವೇನು ಹೇಳ್ಬೇಡಿ ಸರ್. ಬನ್ನಿ ನಮ್ಮ ಸೀನಿಯರ್ನ ಮೀಟ್ ಮಾಡಿ. ಹೌದಲ್ಲ, ಅವರೊಬ್ಬರನ್ನೇ ಕಾರಲ್ಲಿ ಕೂರಿಸಿ ಬಂದಿದ್ದೀರಾ? ಮೊದಲು ಬನ್ನಿ, ಅವ್ರನ್ನ ಪಕ್ಕ ಬೈಕೊಂಡಿರ್ತಾರೆ. ಅವ್ರು ಆ ಥರ ಅಲ್ಲ ಸರ್. ನಮ್ಮ ಸೀನಿಯರ್ ಅವ್ರ ಶತ್ರುಗಳನ್ನೇ ಭಯಲ್ಲ, ಆ ಥರ ಪ್ರಾಣಿ ಅದು. ಬನ್ನಿ.
ಹೋದ್ರು? ಮೋಸ್ಟ್ಲಿ ಇಲ್ಲೇನಾದ್ರು ತಗೊಳಕ್ ಹೋಗಿರ್ಬೋದು. ಹಲೋ ಅಬ್ಬಾಯಿ. ಸೀನಿಯರ್ ಎಲ್ಲಿದ್ದೀರಾ? ಸಾರಿ ಅಬ್ಬಾಯಿ, ಅಮ್ಮ ಏನೋ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಆಟೋದಲ್ಲಿ ಹೊರಟ್ಬಿಟ್ಟೆ. ಏನ್ರಿ ಹಿಂಗೆ ಮಾಡಿಬಿಟ್ರಿ? ನಿಮ್ಮನ್ನು ನೋಡೋದಕ್ಕೆ ಇಲ್ಲಿಗೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬಂದಿದ್ದಾರೆ, ನೀವು ಹಿಂಗೆ ಮಾಡ್ಬೋದಾ? ಮೊದಲು ಆಟೋ ತಿರುಗಿಸ್ಕೊಂಡು ವಾಪಸ್ ಬನ್ನಿ, ಇಲ್ಲಾಂದರೆ ಎಲ್ಲಿದ್ದೀರೋ ಅಲ್ಲೇ ಹೇಳ್ಕೊಳ್ಳಿ, ನಾವೇ ಅಲ್ಲಿಗೆ ಬಂದ್ಬಿಡ್ತೇವೆ. ಅಬ್ಬಾಯಿ ಪ್ಲೀಸ್, ಅಮ್ಮಂಗಿಲ್ಲಿ ಏನು ಅರ್ಜೆಂಟ್ ಇದೆಯೋ ಏನೋ, ನಾನು ಹೋಗಲೇಬೇಕು. ನಿಮ್ಮವ್ರಿಗೆ ಹೇಳು ಇನ್ನೊಂದಿನ ಮೀಟ್ ಮಾಡೋಣ ಅಂತ. ಹೋಗ್ರಿ, ಇದು ತುಂಬ ಅನ್ಯಾಯ. ಅಟ್ಲೀಸ್ಟ್ ನಿಮ್ಮ ತಲೆನೋವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನೀವು. ಅದೆಲ್ಲ ಅಮ್ಮನ ಮನೇಲೇ ಇದೆ, ನಾನು ಅಲ್ಲೇ ತೊಗೊತೀನಿ. ಪ್ಲೀಸ್ ಕಣೋ, ಇದೊಂದು ಸಲ ಬೇಜಾರು ಮಾಡ್ಕೋಬೇಡ. ಸಾರಿ. ಆಯ್ತಾಯ್ತು, ಸಾರಿ ಏನು ಕೇಳಬೇಡಿ, ಹುಷಾರಾಗಿ ಹೋಗಿ ಬನ್ನಿ. ಒಂದು ಮಾತು ಹೇಳಿದ ನಾನೇ ಡ್ರಾಪ್ ಮಾಡ್ತಿದ್ನಾ? ಬಿಡು ಪುಟ್ಟ, ನಾನು ಹೋಗ್ತಾ ಇದ್ದೀನಿ ಅಲ್ವಾ, ಬೇಗ ಮನೆಗೆ ಬರ್ತೀನಿ. ಬಾಯ್. ಓಕೆ ಪುಟ್ಟ, ಬಾಯ್. ಸರ್, ಅದು ನಮ್ಮ ಸೀನಿಯರ್ ಅಮ್ಮ ಅರ್ಜೆಂಟ್ ಕಾಲ್ ಮಾಡೋದಂತ, ಅದಕ್ಕೆ ಹೊರಟ್ಬಿಟ್ಟಿದ್ದಾರೆ. ರೀ ಅಭಯ್, ಈ ದೇಶದ ಪ್ರಧಾನಮಂತ್ರಿನ ಬೇಕಾದ್ರೂ ತುಂಬ ಈಸಿಯಾಗಿ ಭೇಟಿ ಆಗ್ತೀನಿ ರೀ, ಬಟ್ ನಿಮ್ಮ ಶ್ರೀಮತಿನ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದೇ ನನಗೂ ಆಶ್ಚರ್ಯ ಆಗ್ತಿರೋದು ಸರ್. ಮೋಸ್ಟ್ಲಿ ನಮ್ಮ ಶ್ರೀಮತಿಗೂ ನಿಮಗೂ ಏನೋ ಇರಬೇಕು, ಅದಕ್ಕೆ ಇಷ್ಟೊಂದು ಸತಾಯಿಸ್ತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನೋಡೋಣ ನಿಮ್ಮ ಶ್ರೀಮತಿ ನೋಡೋ ಭಾಗ್ಯ ಅದು ಯಾವಾಗ ಬರುತ್ತೆ ಅಂತ. ಒಂದು ಕೆಲಸ ಮಾಡೋಣ ಸರ್. ಒಂದು ಸೆಕ್, ಎಕ್ಸ್ಕ್ಯೂಸ್ ಮೀ. ಹಲೋ, ಹಾಂ ಹೇಳಿ. ಕಳ್ಳನ ಮಕ್ಕಳನ್ನ ತಂದು ಈಗಲೇ ಬರ್ತೀನಿ, ಅಲ್ಲೇ ಇರಿ. ಬಂದೆ, ಈಗಲೇ ಹೊರಟೆ. ಏನು ಅಸಹ್ಯ ಜನ ಬೈ, ಪಾಪ ವಯಸ್ಸಾಗಿರೋ ಅಜ್ಜಿ, ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಈಗಲೇ ಹೊರಡ್ತೀನಿ, ಬಾಯ್. ನಾನು ಬರ್ತೀನಿ ಸರ್. ನೀವೇನಕ್ಕೆ ಸರ್? ಪ್ರಚಾರ ಮಾಡಕ್ಕೆ ಸರ್. ನಿಮ್ಮನ್ನ CM ಸೀಟಲ್ಲಿ ನೋಡಬೇಕು ಅನ್ನೋದು ನನ್ನ ಆಸೆ. ನನ್ನ ಕೆಲಸ ಇವತ್ತಿಂದನೇ ಶುರುವಾಗ್ಬಿಡ್ಲೆ. ಬನ್ನಿ. ಆ ಪೋಸ್ಟ್ ಮ್ಯಾನ್ ಇಲ್ಲೇ ಎಲ್ಲ ಇರಬೇಕು, ಹೇಳ್ಕೊಂಬಂಡ್ರಿ. ಇನ್ನು ಎಷ್ಟು ತಿಂಗಳು ಪಿಂಚಣಿ ಬಾಕಿ ಇದೆ ಅಜ್ಜಿ? 6 ತಿಂಗಳು ಪಿಂಚಣಿ ದುಡ್ಡು ಬರಬೇಕಪ್ಪ. ಆ ಪೋಸ್ಟ್ ಮ್ಯಾನ್ ಕೇಳಿ ಕೇಳಿ ಸಾಕಾಯ್ತದೆ. ಗೌರ್ಮೆಂಟ್ ಕೊಡೋದು 500 ರೂಪಾಯಿಗೆ, ಅದು ಯಾವುದೋ ಆಫೀಸಿಗೆ 100 ರೂಪಾಯಿ ಕಟ್ಟು ಅಂದರು, ಕೊಡ್ದೇ ಇಲ್ಲಿದ್ದಕ್ಕೆ ನನಗೆ ಪಿಂಚಣಿನೇ ಕಟ್ತಾ ಇಲ್ಲಪ್ಪ. ದುಡ್ಡುಗೋಸ್ಕರ ಹೆಣ ಕೈ ಹಾಕಕ್ಕೂ ಹೆಸಲ್ಲ, ದುಡ್ಡಿ ಮಕ್ಕಳು. ನೀವೇನು ಯೋಚನೆ ಮಾಡಿಬಿಡಿ ಅಜ್ಜಿ, ನಿಮ್ಮ ದುಡ್ಡು ನಿಮಗೆ ಸಿಗತ್ತೆ. ನೀನು ಅಷ್ಟು ಮಾತ್ರ ಮಾಡಪ್ಪ. ಆ ಯಾಳಾದ ಹೊಟ್ಟೆಯಿಂದ ಆ ದುಡ್ಡೇ ನೆಚ್ಕೊಂಡಿದ್ದೀನಿ. ಆ ದುಡ್ಡೇನ ಬರಲಿಲ್ಲ ಅಂದರೆ ಮಾನನೂ ಓದ್ತೈತೆ, ನನ್ನ ಪ್ರಾಣನೂ ಕಳ್ಕೊಂಡ್ಬಿಡ್ತೀನಪ್ಪ. ಬಿಡ್ರಿ ನನ್ನ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡ್ರಿ ರೀ, ನಾನು ಯಾರು ಗೊತ್ತಾ? ಗೌರ್ಮೆಂಟ್ ಎಂಪ್ಲಾಯ್. ಬಿಡ್ರಿ ನನ್ನ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡ್ರಿ. ನೀನೇನ ಏರಿಯಾ ಪೋಸ್ಟ್ ಮ್ಯಾನು? ಈ ಅಜ್ಜಿ ಪೆನ್ಷನ್ ಯಾಕೆ ಹೋಲ್ಡ್ ಮಾಡಿದ್ಯಾ? ಅಕೌಂಟ್ ಮೇಂಟೆನೆನ್ಸ್ ಅಂತ ಕಾಸು ಕೇಳಿದ್ರೆ ಈ ಮುದುಕಿ 1 ನಯಾ ಪೈಸಾ ಕೊಡ್ತಾ ಇಲ್ಲ ನಂಗೆ. ಅಯ್ಯೋ ಕಚಡ ನನ್ನ ಮಗನ, ಯಾವ ಮೇಂಟೆನೆನ್ಸ್? ಮಾತಿಗೆ ಮರ್ಯಾದೆ ಇರಲಿ. ನಿನಗಿನ್ನೂ ಬೂಟ್ ತೆಗೆದು ಹೊಡೆದಿಲ್ವಲ್ಲ, ಅದೇ ನಿನಗೆ ಕೊಡ್ತಿರೋ ದೊಡ್ಡ ಮರ್ಯಾದೆ. ಪಾಪ ವಯಸ್ಸಾದವರನ್ನ ದಾರಿಯಾಗ್ಲಿ ಅಂತ ಸರ್ಕಾರದವ್ರು ಪೆನ್ಷನ್ ಕೊಟ್ರೆ ಅದಕ್ಕೂ ಬಾಯಿ ಹಾಕಿ ನಿಮ್ಮ ನಾಯಿ ಬುದ್ಧಿ ತೋರಿಸ್ತಿರಲ್ಲ, ನಾಚಿಕೆ ಆಗಲ್ಲ? ಛೇ, ನಿಮ್ಮನ್ನು ಹೋಗಿ ಹೋಗಿ ನಾಯಿಗೆ ಹೋಲಿಸ್ತಾ ಇದ್ದೀನಿ ನಾನು. ಅದಕ್ಕಿರೋ ಪ್ರಾಮಾಣಿಕತೆ ನಿಯತ್ತು ಸ್ವಲ್ಪ ನಿಮ್ಗೆ ಇದ್ದಿದ್ರು ಇವತ್ತು ಯಾಕೆ ನಮ್ಮ ದೇಶ ಹೀಗಿರ್ತಿತ್ತು? ಆ ನಾಯಿಗಳಿಗಿಂತ ಕಡೆ ನೀವು. ಓವರ್ ಮಾತಾಡ್ತಾ ಇದ್ದೀನಿ ನೀನು. ನಾನು ಯಾರು ಗೊತ್ತಾ? ಗೌರ್ಮೆಂಟ್ ಎಂಪ್ಲಾಯ್. ಮರ್ಯಾದೆ ಇರಲಿ. ಸಾಕ ಮರ್ಯಾದೆ? ಒಡೆಯೋದಲ್ಲ ಇಟ್ಕೊಬೇಡ ನಿನ್ನ.